ಕುತೂಹಲ ಕೆರಳಿಸಿರುವಂತಹ 2024ರ ಲೋಕಸಮರಕ್ಕೆ ನಾಳೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ನಾಳೆ ಮಧ್ಯಾಹ್ನ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ಕರೆದಿರುವಂತಹದ್ದು. ನಾಳೆ ಆ ಸುದ್ದಿಗೋಷ್ಠಿಯಲ್ಲಿ ಲೋಕಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ದಿನಾಂಕವನ್ನು ಘೋಷಿಸಲಿದ್ದಾರೆ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಅವರು. ಸಹಜವಾಗಿಯೇ ಜನರಿಗೆ ಕುತೂಹಲ ಇತ್ತು, ಯಾವಾಗ ಎಲೆಕ್ಷನ್ ಆಗುತ್ತೆ, ಎಷ್ಟು ಹಂತದಲ್ಲಿ ಎಲೆಕ್ಷನ್ ಆಗುತ್ತೆ, ಕುತೂಹಲಕ್ಕೆ ನಾಳೆ ಉತ್ತರ ಸಿಗ್ತಾ ಇರುವಂತಹದ್ದು. 29 ರಾಜ್ಯಗಳ 7 ಕೇಂದ್ರಾಡಳಿತ 543 ಕ್ಷೇತ್ರಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಾಳೆ ಅಧಿಕೃತವಾದಂತಹ ಘೋಷಣೆ ಚುನಾವಣಾ ಆಯೋಗದಿಂದ. 2014ರಲ್ಲಿ 9 ಹಂತದಲ್ಲಿ ಚುನಾವಣೆಯನ್ನು ಮಾಡಲಾಗಿತ್ತು ದೇಶದಲ್ಲಿ. 2019ರಲ್ಲಿ 7 ಹಂತದಲ್ಲಿ ಚುನಾವಣೆಯನ್ನು ಮಾಡಲಾಗಿತ್ತು. 2024 ಎಷ್ಟು ಹಂತದಲ್ಲಿ ಚುನಾವಣೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ನಾಳೆ ಉತ್ತರ ಸಿಗುತ್ತೆ. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಕಳೆದ 1 ತಿಂಗಳಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿತ್ತು. ಎಲ್ಲ ರಾಜ್ಯಗಳ ಚುನಾವಣಾ ಆಯುಕ್ತರಿಗೆ ಸರ್ಕ್ಯುಲೇಷನ್ ಅನ್ನು ಪಾಸ್ ಮಾಡಿತ್ತು. ನಿಮ್ಮ ರಾಜ್ಯದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ, ವೋಟರ್ಸ್ಗಳು ಎಷ್ಟಿದ್ದಾರೆ, ಜೊತೆಗೆ ಅತಿ ಸೂಕ್ಷ್ಮ ಮತಗಟ್ಟೆಗಳು ಎಷ್ಟು, ಎಲ್ಲದರ ಮಾಹಿತಿಯನ್ನು ಕ್ರೋಢೀಕರಿಸಿರುವಂತಹ ಕೇಂದ್ರ ಚುನಾವಣಾ ಆಯೋಗ ನಾಳೆ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡುತ್ತೆ. ಎಲ್ಲರ ಚಿತ್ತ ಸಹಜವಾಗಿಯೇ ನಾಳೆಯ ಪ್ರೆಸ್ ಮೀಟ್ನತ್ತ ನೆಟ್ಟಿರುವಂತಹದ್ದು. ನಾಳೆ ಲೋಕಸಭೆಯ ಚುನಾವಣೆಗೆ ದಿನಾಂಕ ಪ್ರಕಟವಾಗ್ತಾ ಇದೆ. ಮತದಾನದ ಹಂತಗಳು, ಮತ ಎಣಿಕೆಯ ದಿನಾಂಕ ಎಲ್ಲವನ್ನೂ ಕೂಡ ನಾಳೆ ಚುನಾವಣಾ ಆಯೋಗ ಪ್ರಕಟವನ್ನು ಮಾಡುತ್ತೆ. ಎಲ್ಲರ ಚಿತ್ತ ನಾಳೆಯ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿಯತ್ತ ನೆಟ್ಟಿರುವಂತಹದ್ದು. ಕಳೆದ ಬಾರಿ 2019ರಲ್ಲಿ ಏಪ್ರಿಲ್ 10ರಂದು ಚುನಾವಣೆ ನಡೆದಿತ್ತು. 7 ಹಂತಗಳಲ್ಲಿ ಚುನಾವಣೆಯನ್ನು ನಡೆಸಲಾಗಿತ್ತು. ಈ ಬಾರಿ ಯಾವಾಗ ಚುನಾವಣೆ ಘೋಷಣೆ ಆಗುತ್ತೆ, ಚುನಾವಣಾ ದಿನಾಂಕ ಇರುತ್ತೆ, ಜೊತೆಗೆ ಫಲಿತಾಂಶ ಯಾವಾಗಿರುತ್ತೆ, ಎಷ್ಟು ಹಂತಗಳಲ್ಲಾಗುತ್ತೆ, ಇವೆಲ್ಲವೂ ಕೂಡ ಸಹಜವಾಗಿಯೇ ಕುತೂಹಲವನ್ನು ನಿರ್ಮಾಣ ಮಾಡಿರುವಂತಹ ಪ್ರಶ್ನೆಗಳು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, ನಾಳೆ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗದಿಂದ ಮಹತ್ವದ ಸುದ್ದಿಗೋಷ್ಠಿ. ಎಷ್ಟು ಹಂತಗಳಲ್ಲಿ ಈ ಬಾರಿ ಚುನಾವಣೆ ಆಗಬಹುದು ದೇಶದಲ್ಲಿ ಅಂತ ಹೇಳಿ ಶಬ್ಬೀರ್? ಪ್ರೇಮ್, ಇಡೀ ದೇಶ ಕಾಯ್ತಿರುವಂತಹ ಒಂದು ಸುದ್ದಿ ಇದು. ಯಾಕೆಂದ್ರೆ ಯಾವಾಗ ಚುನಾವಣೆ ನಡೆಯುತ್ತೆ, ಯಾವಾಗ ಚುನಾವಣೆ ಘೋಷಣೆ ಆಗುತ್ತೆ ಅಂತ ಸಾಕಷ್ಟು ಜನರು ನಿರೀಕ್ಷೆಯಲ್ಲಿರುವಂಥದ್ದು. ಈಗ ಆ ನಿರೀಕ್ಷೆ ತಣಿಸುವಂತಹ ದಿನಾಂಕ ಕೂಡ ಬಂದೇ ಬಿಟ್ಟಿರುವಂಥದ್ದು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸಿ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತಹ ದಿನಾಂಕಗಳನ್ನು ಕೂಡ ಘೋಷಣೆ ಮಾಡುತ್ತೆ. ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಅವರು ದಿನಾಂಕಗಳನ್ನ ಘೋಷಣೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಎಷ್ಟು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಮತ್ತೆ ಯಾವಾಗಿಂದ ಮತದಾನ ಶುರು ಆಗ್ಬೋದು ಅನ್ನುವಂತಹ ಕುತೂಹಲ ಸಾಮಾನ್ಯವಾಗಿ ಇರುತ್ತೆ. ಈ ಬಾರಿ 7 ಅಥವಾ 8 ಹಂತದಲ್ಲಿ ಮತದಾನ ನಡೀಬಹುದು ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಮೂಲಗಳಿಂದ ಬರ್ತಾ ಇರುವಂತದ್ದು. ಯಾಕೆಂದ್ರೆ 2009 ಆ ಸಂದರ್ಭದಲ್ಲಿ ನೋಡಿದ್ರೆ 9 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. ಕಳೆದ ಬಾರಿ ನಾವು ನೋಡುವಂತ ಸಂದರ್ಭದಲ್ಲಿ 7 ಹಂತದಲ್ಲಿ ನಡೆದಿತ್ತು. ಅದರ ಹಿಂದೆ 9 ಹಂತದಲ್ಲಿ ಚುನಾವಣೆ ಕೂಡ ನಡೆದಿತ್ತು. ಹಾಗಾಗಿ ಈ ಬಾರಿ ಎಷ್ಟು ಹಂತದಲ್ಲಿ ಚುನಾವಣೆ ನಡೀಬಹುದು ಅನ್ನುವಂತ ನಿರೀಕ್ಷೆಗಳಿದಾವೆ. ಬಹುಶಃ ಚುನಾವಣಾ ಆಯೋಗ 6 ಅಥವಾ 7 ಹಂತಗಳನ್ನ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದಾವೆ. 6 ಹಂತಗಳಾದ್ರೆ ಬಹಳ ಕಡಿಮೆ ಹಂತಗಳಾಗಬಹುದು ಅನ್ನುವಂತ ಒಂದು ಅಭಿಪ್ರಾಯವೂ ಕೂಡ ಇದೆ. ಹೀಗಾಗಿ 7 ಅಥವಾ 8 ಹಂತಗಳಲ್ಲಿ ಚುನಾವಣೆ ಘೋಷಣೆ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಕೂಡ ಇದಾವೆ. ಸೊ ಇಲ್ಲಿ ಮತ್ತೊಂದು ವಿಚಾರ, ಯಾವತ್ತಿಂದ ಮತದಾನ ಅನ್ನುವಂಥದ್ದನ್ನ ನಾವು ನೋಡಿದ್ರೆ ಕಳೆದ ವರ್ಷ ಅಂದ್ರೆ ಕಳೆದ 2010 ಸಂದರ್ಭದಲ್ಲಿ ಏಪ್ರಿಲ್ 11ನೇ ತಾರೀಕಿಂದ ಮತದಾನ ಪ್ರಕ್ರಿಯೆಗಳು ಶುರುವಾಗಿದ್ದು ಒಟ್ಟು 7 ಹಂತದಲ್ಲಿ ಮತದಾನ ನಡೆದಿತ್ತು. ಸೊ ಈ ವರ್ಷವೂ ಕೂಡ ಆ ದಿನಾಂಕದ ಆಸುಪಾಸಿನಲ್ಲೇ ಮತದಾನದ ದಿನಾಂಕ ಘೋಷಣೆ ಆಗಬಹುದು ಅನ್ನುವಂತ ನಿರೀಕ್ಷೆಗಳನ್ನು ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಎಲ್ಲ ಕುತೂಹಲಕ್ಕೂ ಕೂಡ ನಾಳೆ ಚುನಾವಣಾ ಆಯೋಗ ಉತ್ತರವನ್ನ ಕೊಡುತ್ತೆ. ಪ್ರೇಮ್, ಶಬೀರ್, ಜೂನ್ 16ಕ್ಕೆ ಹಾಲಿ ಸರ್ಕಾರದ ಅಧಿಕಾರಾವಧಿ ಮುಕ್ತಾಯವಾಗುತ್ತೆ. ಹಾಗಾಗಿ ಚುನಾವಣೆಯನ್ನ ಯಾವ ತಿಂಗಳಲ್ಲಿ ನಾವು ನಿರೀಕ್ಷೆ ಮಾಡಬಹುದು? ಜೊತೆಗೆ ಜಮ್ಮು ಕಾಶ್ಮೀರ ಸೇರಿದಂತೆ ಹಲವು ವಿಧಾನಸಭಾ ಚುನಾವಣೆಗಳಿಗೂ ದಿನಾಂಕವನ್ನು ನಾಳೆನೇ ಘೋಷಣೆ ಮಾಡಬಹುದಾ, ಹೇಗೆ ಅಂತ?
ಖಂಡಿತವಾಗ್ಲು ನಾನು ಆಗ್ಲೇ ಹೇಳಿದಂತೆ ಏಪ್ರಿಲ್ 11ರ ಆಸುಪಾಸು ಅಥವಾ ಆ ದಿನಾಂಕದ ಹಿಂದೆ ಮುಂದೆ ಮತದಾನದ ದಿನಾಂಕ ಘೋಷಣೆ ಆಗುವಂತ ಸಾಧ್ಯತೆಗಳಿದಾವೆ, ಅಥವಾ ಆ 7 ಅಥವಾ 8 ಹಂತದಲ್ಲಿ ಏನು ಒಂದು ಮತದಾನದ ಹಂತಗಳು ಕೂಡ ಇರುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಕೆಲವು ರಾಜ್ಯದ ವಿಧಾನಸಭೆ ಚುನಾವಣೆಗಳಿಗೂ ಕೂಡ ದಿನಾಂಕವನ್ನ ಘೋಷಣೆ ಮಾಡಬಹುದು ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದಾವೆ. ಅದು ಆಂಧ್ರ ಪ್ರದೇಶ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಹೀಗೆ ಬೇರೆ ಇನ್ನು ಕೆಲವು ರಾಜ್ಯಗಳ ವಿಧಾನಸಭೆ ದಿನಾಂಕಗಳನ್ನು ಕೂಡ ಘೋಷಣೆ ಮಾಡಬೇಕಾಗಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಜಮ್ಮು ಕಾಶ್ಮೀರ ಬಹಳಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು. ಯಾಕಂದ್ರೆ ಆರ್ಟಿಕಲ್ 370 ರದ್ದಾದ ಬಳಿಕ ಅಲ್ಲಿ ಚುನಾವಣೆ ಈವರೆಗೂ ಕೂಡ ನಡೆದಿಲ್ಲ. ಹೀಗಾಗಿ ಮೊದಲ ಬಾರಿಗೆ ಅಲ್ಲಿ ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾವ ರೀತಿಯಾಗಿ ಅಲ್ಲಿ ಚುನಾವಣೆ ನಡೆಯುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯೂ ಕೂಡ ಇದೆ. ಹೀಗಾಗಿ ನಾಳೆ ಜಮ್ಮು ಕಾಶ್ಮೀರಕ್ಕೆ ವಿಧಾನಸಭೆ ಚುನಾವಣೆ ದಿನಾಂಕ ಏನಾದರೂ ಚುನಾವಣಾ ಆಯೋಗ ಘೋಷಣೆ ಮಾಡುತ್ತಾ, ಅಥವಾ ಆ ವಿಧಾನಸಭೆಗಳಿಗೆ ಪ್ರತ್ಯೇಕವಾದಂತಹ ದಿನಾಂಕವನ್ನು ನಿಗದಿ ಮಾಡಿ ಅವತ್ತು ಚುನಾವಣಾ ದಿನಾಂಕಗಳನ್ನು ಘೋಷಣೆ ಮಾಡುತ್ತಾ ಅನ್ನುವಂತ ಒಂದು ಕುತೂಹಲವೂ ಕೂಡ ಇದೆ. ಆದ್ರೆ ನಾಳೆ ಲೋಕಸಭೆ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡ್ತೀನಿ ಅನ್ನುವಂತಹ ಮಾಹಿತಿಯನ್ನು ಸದ್ಯಕ್ಕೆ ಇವತ್ತಿನ ಪ್ರಕಟಣೆಯಲ್ಲಿ ತಿಳಿಸಿರುವಂತದ್ದು. ಹೀಗಾಗಿ ಮುಖ್ಯವಾಗಿ ಲೋಕಸಭೆ ದಿನಾಂಕಗಳನ್ನ ಘೋಷಣೆ ಮಾಡುವಂತದ್ದು ಚುನಾವಣಾ ಆಯೋಗದ ಮುಂದಿರುವಂತಹ ಅತಿ ದೊಡ್ಡ ಸವಾಲಾಗಿರುವಂತದ್ದು. ಅದಾದ ಬಳಿಕ ಹಂತವಾಗಿ ವಿಧಾನಸಭೆಯ ದಿನಾಂಕಗಳನ್ನು ಕೂಡ ಚುನಾವಣಾ ಆಯೋಗ ಘೋಷಣೆ ಮಾಡುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.